ಸೀಸನ್ 3OA 24/1 ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಕೆಲವು ವಿಚಾರಗಳು ಸ್ವಲ್ಪ ಲೀಡರ್ಸ್ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಒಂದು ಮಾಹಿತಿ ನೀಡ್ತಾ ಇದ್ದೀವಿ. ಮೊದಲಿಗೆ ನಿಮ್ಮ ಬಳಿ ಯಾವುದಾದ್ರೂ ಒಂದು ಕಾರ್ಡ್ ಇರಲಿ, ಮ್ಯಾನ್ಯಲ್ ಆಗಿರೋದು, ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಲಿಂಕ್ ಓಪನ್ ಆಗುತ್ತೆ. ಮೊದಲನೇ ಬಾರಿಗೆ ನಾವು ಡಿ ಗ್ರಾಬ್ ಓಪನ್ ಮಾಡಿಕೊಳ್ಳೆ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಸೈನ್ ಅಪ್ನ ಪ್ರೆಸ್ ಮಾಡಿ. ವೆರಿಫಿಕೇಶನ್ ತಗೊಳುತ್ತೆ. ಸೈನ್ ಅಪ್ ಕೊಟ್ಟಾಗ ಇಲ್ಲಿ ಪ್ರಮೋಟರ್ ID ಬರುತ್ತೆ. ಅಲ್ಲಿ ನಿಮ್ಮ ಐಡಿಯನ್ನು ಹಾಕಿ, ಇಲ್ಲ ನಿಮ್ಮ ಅಪ್ಲೈನ್ ಯಾರು ಕೊಟ್ಟಿರ್ತಾರೆ ID ಅವ್ರನ್ನ ಆ್ಯಡ್ ಮಾಡಿ. ಅದಾದಮೇಲೆ ನಂಬರ್ ಆಗಿದ್ಮೇಲೆ ಇಲ್ಲಿ ಈ ಸಿಂಬಲ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಿದಾಗ ಈ ಥರ ಯಾರು ಪ್ರಮೋಟರ್ ಅಂತ ನೇಮ್ ಶೋ ಆಗುತ್ತೆ. ಇವಾಗ ನನ್ನ ನೇಮ್ ಅನಿಲ್ ಕುಮಾರ್ SP ಶೋ ಆಯಿತು. ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದಮೇಲಿಂದ ಸೆಕೆಂಡ್ ಸ್ಟೆಪ್, ಸೆಲೆಕ್ಟ್ ಸ್ಮಾರ್ಟ್ ಪರ್ಚೇಸ್ ಪ್ಲಾನ್. ಇಲ್ಲಿ ಸೀಸನ್ 3OA ಆಲ್ರೆಡಿ ಸೀಸನ್ ನ್ಯೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಸೀಸನ್ 3OA 24 ಬ್ರಾಕೆಟಲ್ಲಿ 1 ಅಂತ ಇದೆ. ಪರ್ಟಿಕ್ಯುಲರ್ ಆಗಿ ಇದನ್ನೇ ಸೆಲೆಕ್ಟ್ ಮಾಡಿ. ನೀವು ನಾರ್ಮಲಿ 3OA ಸೆಲೆಕ್ಟ್ ಮಾಡಿದಾಗ ಅದು ಏನು ಏಪ್ರಿಲ್ ಮಂತಲ್ಲಿ ಲಕ್ಕಿ ಡ್ರಾ ಆಯಿತು ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಮತ್ತು ಕಸ್ಟಮರ್ಗೆ ಏನಾಗುತ್ತೆ ಅಂದರೆ ಪೇಮೆಂಟು ಈ ಮಂತ್ ನೀವು ಅದರಲ್ಲಿ ಲಾಗಿನ್ ಮಾಡಿರ್ತೀರಾ, ಫಸ್ಟ್ ಮಂತ್ ಆಗಿರುತ್ತೆ. ಮತ್ತು ಈ ಮಂತು 10ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಿದಾಗ ಅದು 2ನೇ ಇದಾಗಿರುತ್ತೆ. ಸೊ ಇಲ್ಲಿ ನೀವು ಏನು ಈ ರಿಜಿಸ್ಟ್ರೇಷನ್ ಎಲ್ಲ ಬರುತ್ತೆ, ಇದು ಜೂನಿಂದ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಆ್ಯಡ್ ಆಗುವಂಥ ಒಂದು ಸೀಸನ್ 3OA 24/1. ಅದಾದಮೇಲಿಂದ ನಿಮಗೆ ಇವೆಲ್ಲ ಫಸ್ಟ್ ನೇಮು, ಲಾಸ್ಟ್ ನೇಮು, ಫೋನ್ ನಂಬರು, ಇಮೇಲ್ ID, ಎಂಟರ್ ಯುವರ್ ಸಿಟಿ, ಪಿನ್ ಕೋಡು, ಅಡ್ರೆಸ್ ಏನು ಮಾಡ್ತೀರಿ ಅಂದರೆ, ಯಾರಾದರೆ ಕಸ್ಟಮರ್ ಇರ್ತಾರೆ ಅವರ ಹಸ್ಬೆಂಡ್ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಅವನ್ನ ಹೆಸ್ರನ್ನೇ ಆ್ಯಡ್ ಮಾಡಿ, ಊರ ಹೆಸರು ಆ್ಯಡ್ ಮಾಡಿ. ಆವಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಪಾಸ್ವರ್ಡು ನಾರ್ಮಲಿ ನಿಮಗೆ dreamdeal@123 ಅಂತಲೇ ಕೊಡಿ ಪಾಸ್ವರ್ಡು. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡು ಅಷ್ಟೇ, dreamdeal123 ಅಂತಲೇ ಕೊಡಿ. ಅದಾದಮೇಲಿಂದ ನೀವು ಕೆಲವರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ನಂಬರ್ ಸರ್ಚ್ ಮಾಡಿ ನಮ್ದು ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗಲ್ಲೇ ಸೀಸನ್ 3OA 24/1 ಅಂತ ಓಕೆ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಂಬರು ಚೆಕ್ ಮಾಡ್ಕೋಬೋದು. ಸಪೋಸ್ ಒಂದು ನಂಬರ್ ಹಾಕ್ತೀನಿ. ಈ ನಂಬರು ಯಾರು ತೊಗೊಂಡಿಲ್ಲ ಅಂದರೆ ಇದು ಇಲ್ಲಿ ಏನು ರೆಡ್ ಕಲರಲ್ಲಿ ಶೋ ಆಗಲ್ಲ. ಒಂದು ವೇಳೆ ಈ ನಂಬರ್ ತೊಗೊಂಡಿದ್ರೆ ಕಾರ್ಡ್ ನಂಬರ್ ಈಸ್ ಆಲ್ರೆಡಿ ಇನ್ ಯೂಸ್ ಅಂತ ಬಂದು ಸಮ್ ಸಜೆಷನ್ ಕೆಳಗಡೆ ಇಷ್ಟು 5 ನಂಬರ್ ಶೋ ಆಗುತ್ತೆ. ಆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಅಗ್ರಿ ಮಾಡ್ಕೊಂಡು ಇವೆಲ್ಲ ಫಿಲ್ ಮಾಡಿಕೊಂಡು ಅಗ್ರಿ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಪೇಮೆಂಟ್ ಹೋಗುತ್ತೆ. ಪೇಮೆಂಟ್ ಮೋಡಲ್ಲಿ ಸಪೋಸ್ ಇದೇ ಮೊಬೈಲಲ್ಲಿ ಫೋನ್ಪೇ, ಗೂಗಲ್ ಪೇ ಏನಾದರೂ ಇತ್ತು ಅಂದರೆ ನೀವು ಆ ಸಿಂಬಲ್ ಏನು ಶೋ ಆಗುತ್ತೆ, UPI ID ಸಿಂಬಲ್ಸ್, ಫೋನ್ಪೇ, ಗೂಗಲ್ ಪೇ ಅವನ್ನ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಬೇರೆ ಮೊಬೈಲಲ್ಲಿ ಅವರು ಫೋನ್ಪೇ ಮಾಡ್ತಾರೆ ಅನ್ನೋದಾದರೆ ಪೇ ಬೈ UPI ID ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಸ್ಕ್ಯಾನರ್ ಶೋ ಆಗುತ್ತೆ. ಒಂದು ವೇಳೆ ನೀವು ಇದನ್ನೇ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಅದೇನಾಗುತ್ತೆ ಅಂದರೆ, ಸಪೋಸ್ ಇವಾಗ ಇದನ್ನು ಡೆಸ್ಕ್ಟಾಪ್ ಮೋಡ್ ತೊಗೊಂಡಾಗ ನೆಕ್ಸ್ಟ್ ಅಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಕೊಟ್ಟಾಗ ಅಲ್ಲಿ QR ಕೋಡು ಶೋ ಆಗುತ್ತೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ನೋಟಿಫಿಕೇಶನ್ ಸಮೇತ ಸೆಂಡ್ ಆಗುತ್ತೆ. ಆವಾಗ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡಿ ಪೇಮೆಂಟ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಓಕೆ, ಮಾಹಿತಿ ಸೂಕ್ತ ಅನಿಸುತ್ತೆ ಎಲ್ಲರಿಗೂ.